ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ ಇವತ್ತು ಬೆಳಿಗ್ಗೆನೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವಾಗ ನೋಡ್ಬೋದು ಎಲ್ಲ ಕಡೆ ಫುಲ್ ತಂಪಾಗಿತ್ತು. ಸೂರ್ಯ ಇನ್ನೇನು ಮರದ ಆಚೆನೇ ಇದ್ದ, ಹಾಗಾಗಿ ಫುಲ್ ಬಿಸಿಲೇನು ಬರಲಿಲ್ಲ. ಇಲ್ಲಿ ನೋಡಿದೆ, ಇಲ್ಲಿ ತುಂಬಾ ಬೇಜಾರಾಗಿತ್ತು. ಬಾಳೆ ಗಿಡನ ಹಂದಿ ನೈಟ್ ಫುಲ್ ಕಿತ್ತಾಕಿ ಹೋಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ಪಾಟ್ ಎಲ್ಲಾನು ಬೀಳ್ಸಾಕಿತ್ತು. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಇನ್ನು ಬಟ್ಟೆ ವಾಶ್ ಮಾಡ್ಲಿಕ್ಕೆ, ಅಡುಗೆ ಮಾಡ್ಲಿಕ್ಕೆಲ್ಲ ಇದೆ. ಹಾಗಾಗಿ ಅಡುಗೆ ಮಾಡುವ ಹಾಗೆ ಬೇಗ ಬಟ್ಟೆ ಕೂಡ ವಾಶ್ ಮಾಡುವ ಅಂತ ಇವಾಗ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಬಂದೆ. ಅಷ್ಟರೊಳಗೆ ನಮ್ಮ ರಾಜು ನೋಡ್ಬೋದು ಊಟ ಕೇಳ್ಕೊಂಡು ನಿಂತ್ಕೊಂಡಿದ್ದ. ಅಂತ ಬೇಕಾ ಅಣ್ಣ ಅಣ್ಣ ಬೇಕಾ? ಹಾಯ್, ಬೆಳಗ್ಗೆಯಿಂದ ಕೆಲಸನೇ ಫುಲ್ ಕೆಲಸ. ನಿಮ್ಮ ಜೊತೆ ಮಾತಾಡಲಿಕ್ಕಾಗಲಿಲ್ಲ. ಇವಾಗ ಟೈಮು ಮಧ್ಯಾಹ್ನ ಊಟ ಮಾಡಿ ಹಾಗೆ ಮಲ್ಕೊಂಡೆ. ಇವಾಗ ಎದ್ದೆ ನಾನು. ಇವಾಗ 4:15 ಆಯಿತು. ಎದ್ದೆ. ಇವಾಗ ಮುಖ ವಾಶ್ ಮಾಡಿ ಬಂದೆ. ಅದಕ್ಕೋಸ್ಕರ ಮುಖದ ಹಣೆ ಥರ ಇಟ್ಟಿದ್ದು ಅಳಿಸೋಗಿದೆ. ಇವಾಗ ಟೈಮು 4:50 ಆಯಿತು. ಇವಾಗ ಮಧ್ಯಾಹ್ನ ಸಿಕ್ಕಾಪಟ್ಟೆ ಮಂಗ ಬಂದಿದೆ. ಅಡಿಕೆನೆಲ್ಲ ಕಚ್ಚಿ ಹಾಕಿದೆ. ಅದನ್ನ ಇವಾಗ ಹೆಕ್ಕಬೇಕು ಅಂತ ಬಂದೆ. ಹಾಗೆ ಅಡಿಕೆ ಹೆಕ್ಕೋದು. ಮತ್ತು ವ್ಲಾಗಲ್ಲಿ ಇವತ್ತು ನಾನು ಮಾತಾಡಲಿಲ್ಲ. ಅಷ್ಟು ಕೆಲಸ ಇರ್ತಿತ್ತು. ಬೆಳಗ್ಗೆಯಿಂದ ಕೆಲಸನೇ ಆಯಿತು. ನೋಡ್ಬೋದು ಅಡಿಕೆ ಎಲ್ಲ ಬಿದ್ದಿದೆ. ಅದು ಏನು ಮಾಡಿದ್ರು, ಈ ನಾಯೆಲ್ಲ ಕೂಗಿದ್ರು, ಏನು ಮಾಡಿದ್ರು ಮಂಗ ಓಡೋದೆಲ್ಲ. ಅವಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ. ಇನ್ನು ಅಕ್ಕಿ ಹೆಕ್ಕಬೇಕು ನಾನು. ಬೆಳಗ್ಗೆ ಬಟ್ಟೆನೆಲ್ಲ ಯಾರು ಒಣ ಹಾಕಿದ್ದೆ. ಅದು ಇವತ್ತು ಬಿಸಿಲಿಲ್ಲ ಅಷ್ಟೊಂದು, ಹಾಗಾಗಿ ಅದು ಒಣಿಲಿಲ್ಲ ಕರೆಕ್ಟಾಗಿ. ನೋಡಿ, ಬಿಸಿಲು ಫುಲ್ ಮೋಡ ಇವತ್ತು. ಅಡಿಕೆ ಹೆಕ್ತಾ ಇದ್ದೆ ನಾನು. ಸ್ವಲ್ಪ ಇಲ್ಲಿ ಹೆಕ್ಕಿದೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇನ್ನಷ್ಟು ಹೆಕ್ಕಬೇಕು. ಅಲ್ಲಲ್ಲಿ ಮಧ್ಯೆ ಬಿದ್ದಿದೆ. ನೋಡ್ಬೋದು. ಇಲ್ಲೊಂದು ಬಾಳೆ ಮರ ಅಲ್ಲ ಅಂತ ಹೇಳಿದ್ರಿ ಕಮೆಂಟಲ್ಲಿ ಯಾರೊಬ್ಬರು. ಬಾಳೆ ಗಿಡ ಬಿದ್ದಿದೆ. ಏನು, ನಾವು ಬಾಳೆ ಮರನೇ ಅನ್ನೋದು. ನೀವು ಬಾಳೆ ಮರದ ಜಾತಿಗೆ ಸೇರಲ್ಲ, ಅದು ಬಾಳೆ ಗಿಡ ಅಂತ ಯಾರೋ ಕಮೆಂಟ್ ಆಗಿದ್ರಿ. ನಾವು ಹೇಳೋದು ಬಾಳೆ ಮರ ಅಂತ. ಒಬ್ಬೊಬ್ಬರು ಬಾಳೆ ಗಿಡ ಅಂತಾರೆ, ಒಬ್ಬರು ಬಾಳೆ ಮರ ಅಂತಾರೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಚಿಕ್ಕದಿದ್ರೆ ಗಿಡ, ಅದು ದೊಡ್ಡದಾಗಿ ಕೊನೆಲ್ಲ ಬಿಟ್ಟರೆ ಮರನೇ ಅನ್ನೋದಪ್ಪ. ಓಕೆ, ಇನ್ನು ಅಡಿಕೆ ಹೆಕ್ಕುದು. ಇಲ್ಲಿಂದ ಅಡಿಕೆ ಹೆಕ್ಬೇಕು ಇವಾಗ. ಅದು ಎದ್ದು ಕೂಡಲೇ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಆಲಸ್ಯ. ಏನಾದರೂ ಟೀ ಕುಡಿದ್ರೆ ನಿದ್ರೆ ಎಲ್ಲ ಓಡೋಗುತ್ತೆ. ಇವಾಗ ಎದ್ದಿದ್ದಲ್ವ, ಸ್ವಲ್ಪ ಸುಸ್ತು ಥರ ಅನಿಸ್ತಿದೆ. ಓಕೆ, ಕೆಲಸ ಮಾಡ್ತಿದ್ರೆ ಇವಾಗ ಸುಸ್ತಲ್ಲಿ ಹೋಗುತ್ತೆ.
ಅರ್ಧ ವೀಡಿಯೋ ಮಾಡಿ ಬಂದು ನೋಡುವಾಗ ಸ್ಟೋರೇಜ್ ಫುಲ್ಲಾಗಿ ಮೊಬೈಲೇ ಆಫ್ ಆಗಿತ್ತು. ಅಯ್ಯೋ, ಈ ಕತೆ ಆಗೋದೇ ಅಲ್ಲ ಕೆಲಸ ಮಾಡ್ತಾ ವ್ಲಾಗ್ ಮಾಡೋದು. ಹಾಗೆ ಅರ್ಧ ಹೆಕ್ಕಿ ಆಯಿತು, ಇನ್ನೂ ಆಚೆ ಕಡೆ ಮತ್ತು ಇನ್ನೂ ತುಂಬ ಇದೆ. ಅದೆಲ್ಲ ಕಂಪ್ಲೀಟ್ ಹೆಕ್ಕಿ ಆದಮೇಲೆ ನೋಡುವ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೇವೆ. ಓಕೆನಾ? ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ಬ್ಲಾಗ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಎಂಡ್ ಕೂಡ ಮಾಡಲಿಲ್ಲ ನಾನು. ಹಾಗಾಗಿ ಇವತ್ತು ಈ ಬ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡುವ ಅಂತ ಅಂದ್ಕೊಂಡೆ. ಇನ್ನು ನೆಕ್ಸ್ಟ್ ಇನ್ನೊಂದು ವೀಕ್ ಅಷ್ಟೇ ಇದೆ, ಇನ್ನು 2025 ಬರುತ್ತೆ. ಕೆಲವರಿಗೆ 2025ಕ್ಕೆ ಆಸೆ ಇರುತ್ತೆ, 2025ಕ್ಕೆ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಥರ ಕೆಲವರಿಗೆ ಆಸೆ ಇರುತ್ತೆ. ನನಗೂ ಹಾಗೆ ಆಸೆ ಇತ್ತು, ಅದಕ್ಕೋಸ್ಕರ ನಾನು ಮಾಡಿದ್ದು. ನಾನು ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮುಂಚೆ ತುಂಬ ವೀಡಿಯೋಸ್ನ ನೋಡ್ತಾ ಇದ್ದೆ. ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು, ಯೂಟ್ಯೂಬ್ ಚಾನಲ್ ಬಗ್ಗೆ ಅದು ಹೇಗೆ ಅಂತ ಏನು ಗೊತ್ತಿರಲಿಲ್ಲ ನನಗೆ ಸ್ವಲ್ಪನೂ. ಬೇರೆ ಬೇರೆ ವೀಡಿಯೋ ನೋಡಿದಾಗ ಕೆಲವ್ರು ಹೇಳೋದು ನೋಡಿಯೇ ಮಾಡೋಕ್ಕೆ ಅದೊಂಥರ ಭಯ. ಆದರೂ ಭಯದಲ್ಲೇ ನಾನು ಯೂಟ್ಯೂಬ್ ಚಾನಲ್ನ ಮಾಡಿದ್ದು. ಅದಕ್ಕೋಸ್ಕರ ಯಾರೆಲ್ಲ ಈ 2025ಕ್ಕೆ ಯೂಟ್ಯೂಬ್ ಚಾನಲ್ನ ಮಾಡಬೇಕಂತ ಅಂದ್ಕೊಂಡಿದ್ರಿ ಅವರಿಗೆ ನನ್ನ ಕಡೆಯಿಂದ ಟಿಪ್ಸ್. ಯಾರೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ರಿ ಖಂಡಿತ ಮಾಡಿ, ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ನೀವು ವಿಡಿಯೋನ, ನಾನು ಹೇಳೋದು ಟಿಪ್ಸ್ ಏನಂದರೆ, ನೀವು ವಿಡಿಯೋನ ಒನ್ ಡೇ ಅಪ್ಲೋಡ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿ. ನಿಮ್ಮ ಚಾನಲ್ ಒಳ್ಳೆ ರೀಚ್ ಆಗುತ್ತೆ. ನೀವು ಮಧ್ಯೆ ಫಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದು 1 ವೀಕೆ ಅಪ್ಲೋಡ್ ಮಾಡಲ್ಲ, ಇಲ್ಲಾಂದರೆ 1 ಮಂತ್ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ಏನು ವಿಡಿಯೋ ಮಾಡೋದು ಅಂತ ಡೌಟಲ್ಲಿ 1-2-3 ದಿನ ಡಿಲೇ ಮಾಡಿಬಿಡೋದು. ಆ ಥರ ಮಾಡಬೇಡಿ. ಫಸ್ಟ್ ಸ್ಟಾರ್ಟಿಂಗ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ, ಆದ್ಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ವೀಡಿಯೋ, ನೆಕ್ಸ್ಟ್ ಡೇ ಇನ್ನೊಂದು ವೀಡಿಯೋ, ಆ ಥರ ಅಪ್ಲೋಡ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ವೀಡಿಯೋ ಚೆನ್ನಾಗಿ ರೀಚ್ ಆಗುತ್ತೆ, ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಹಾಗೆ ವಾಚಿಂಗ್ ಅವರ್ ಬೇಗ ಕೌಂಟ್ ಆಗುತ್ತೆ. ಅದಕ್ಕೋಸ್ಕರ ಇದು ನನ್ನ ಕಡೆಯಿಂದ ನಿಮಗೆ ಟಿಪ್ಸ್. ಇದು ಕೆಲವ್ರು ಹೇಳಲ್ಲ, ಅದಕ್ಕೋಸ್ಕರ ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡ್ತಾರೋ ಫಸ್ಟ್ ಮಾಡೋ ಮಿಸ್ಟೇಕೆ ಇದು. ನಾನು ಮಾಡಿದ ಮಿಸ್ಟೇಕು ಕೂಡ ಇದು. ಅದಕ್ಕೋಸ್ಕರ ಇವಾಗಲೂ ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಆಗಿ ವಾಚಿಂಗ್ ಅವರ್ ಕೌಂಟ್ ಆಗೋಕ್ಕೆ ತುಂಬ ಡಿಲೇ ಆಗುತ್ತೆ. ಯಾಕಂದರೆ ನಾನು ಇವಾಗಲೂ ಮಧ್ಯೆ ವೀಡಿಯೋಸ್ನ ಮಾಡೋಕ್ಕಾಗಲ್ಲ, ಸ್ಟಾಪ್ ಮಾಡಿಬಿಡ್ತೆ. ನಾನು ಕಂಟಿನ್ಯೂ ಆಗಿ ಎಲ್ಲೂ ವೀಡಿಯೋಸ್ನ ಕರೆಕ್ಟ್ ಹಾಕಲಿಲ್ಲ. ಇವಾಗ ಕಂಟಿನ್ಯೂ ಆಗಿ ವೀಡಿಯೋಸ್ನ ವಾರಕ್ಕೆ 3 ವಿಡಿಯೋ ಈ ಥರ ಎಲ್ಲ ಹಾಕ್ತೆ. ನೀವೇನು ಮಾಡಿ ಅಂದರೆ ಫಸ್ಟು ಸ್ಟಾರ್ಟಿಂಗಿಂದ ಕರೆಕ್ಟ್ ದಿನ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿ. ಅದಾದಮೇಲೆ ನಿಮ್ಮ ಚಾನಲ್ ಚೆನ್ನಾಗಿ ರೀಚ್ ಆಗಿ ತುಂಬ ಸಬ್ಸ್ಕ್ರೈಬರ್ಸ್ ಆಗಿ ವಾಚಿಂಗ್ ಅವರೆಲ್ಲ ಕೌಂಟ್ ಆದಮೇಲೆ ನೀವು ಬೇಕಾದರೆ ವಾರಕ್ಕೆ 3 ವಿಡಿಯೋ, ಇಲ್ಲ ವಾರದಲ್ಲಿ 4 ವಿಡಿಯೋ, ಇಲ್ಲ 2 ವಿಡಿಯೋ ಆ ಥರ ಅಪ್ಲೋಡ್ ಮಾಡಿ. ಇದು ನನ್ನ ಕಡೆಯಿಂದ ಯೂಟ್ಯೂಬ್ ಚಾನಲ್ ಹೊಸ್ತು ಯಾರೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರೆ ಅವರಿಗೆ ಜಸ್ಟ್ ಒಂದು ಟಿಪ್ಸ್, ಆಯಿತಾ? ಹಾಗೆ ಈ ವ್ಲಾಗ್ನ ಕೂಡ ಎಂಡ್ ಮಾಡ್ತೆ. ಬೇಕಿದ್ದರೆ ಯಾರಾದ್ರು ಚಾನಲ್ನ ಸ್ಟಾರ್ಟ್ ಮಾಡೋಕ್ಕಿದ್ರೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಹತ್ರ ಕೇಳಿ. ನನ್ನ ಎಕ್ಸ್ಪೀರಿಯನ್ಸ್ನ ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೆ. ನಿಮ್ಗೆ ಏನೇ ಡೌಟ್ ಇದ್ದರೂ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಹಾಗೆ ಮಾಡ್ಬೋದಾ, ಹೀಗೆ ಮಾಡ್ಬೋದಾ, ಏನೆಲ್ಲ ಡೌಟ್ ಇರುತ್ತಲ್ವ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಚಾನಲ್ ಸ್ಟಾರ್ಟ್ ಮಾಡಿ ತುಂಬ ವರ್ಷ ಆಯಿತು, 1 ವರ್ಷ ಜಾಸ್ತಿ ಆಯಿತು. ಆದರೆ ನನ್ನ ಚಾನಲ್ ತುಂಬ ಅಂದರೆ ಅಷ್ಟೊಂದು ರೀಚ್ ಆಗಲಿಲ್ಲ. ಯಾಕಂದರೆ ನನ್ನ ಮಿಸ್ಟೇಕ್, ನಾನು ಮಿಸ್ಟೇಕ್ ಮಾಡಿದೆ. ಆ ಮಿಸ್ಟೇಕ್ ನೀವು ಮಾಡಬಾರ್ದಲ್ವ. ಅದಕ್ಕೋಸ್ಕರ ನಾನು ನಿಮ್ಮ ಚಾನಲ್, ನೀವು ಮುಂದೆ ಯೂಟ್ಯೂಬ್ ಮಾಡಿದ್ರೆ ನಿಮ್ಮ ಚಾನಲ್ ಒಳ್ಳೆ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೆ. ಯಾರು ಯೂಟ್ಯೂಬ್ ಚಾನಲ್ ಮಾಡುವಾಗ ಬೇರೆಯವ್ರ ವೀಡಿಯೋ ನೋಡಿ ಹೆದರ್ಕೊಳ್ಳೋದು, ಅಯ್ಯೋ ಹಾಗಿರುತ್ತೇನೋ ಹೀಗಿರುತ್ತೇನೋ ಏನೇನೋ ಅಂದ್ಕೊಳ್ಳೋದು, ಆ ಥರ ಅಂದ್ಕೋಬೇಡಿ. ಅದು ನಿಮ್ಮ ಪ್ರಯತ್ನ, ಅದರಲ್ಲಿ ಏನೂ ಇರಲ್ಲ. ನಿಮ್ಮ ಟಾರ್ಗೆಟ್ ಅದು ದಿನ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು. ಇವಾಗ ಇನ್ಸ್ಟಾದಲ್ಲೆಲ್ಲ ನೀವು ವೀಡಿಯೋನ ಅಪ್ಲೋಡ್ ಮಾಡಿ ಇಂಟ್ರೆಸ್ಟಿಂದ ಮಾಡ್ತಾರಲ್ಲ, ಇದು ಹಾಗೆ ಇಂಟ್ರೆಸ್ಟಿಂದ ಮಾಡಿ. ಯಾವತ್ತೂ ನಾನು ದುಡ್ಡು ಮಾಡಬೇಕು ಆ ಥರ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಬರಬೇಡಿ ಅಷ್ಟೇ. ಹಾಗೆ ಈ ವ್ಲಾಗ್ನ ಕೂಡ ಎಂಡ್ ಮಾಡ್ತೆ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಯಾವ ಮಿಸ್ಟೇಕ್ ಮಾಡಬಾರ್ದು, ಹೊಸ ಯೂಟ್ಯೂಬ್ ಚಾನಲ್ ಮಾಡೋರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಕಾದರೆ ವ್ಲಾಗ್ನ ಕೂಡ ಮಾಡ್ತೆ.
ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.